ಈಗ ಸಮೀಕ್ಷೆ ಬೇಕು ಅಂತ ಅಂದರೆ ನಾನು ಸಮೀಕ್ಷೆ ಮಾಡ್ಕೊಂಬಂದೀನಿ ಚನ್ನಪಟ್ಟಣ ತಾಲೂಕಿಗೆ. ಹೇಳಿ ಸರ್, ಒಳ್ಳೇದು. ಇಲ್ಲಿ ನಾನು ಸಮೀಕ್ಷೆ ಮಾಡಿರೋದು ಏನು ಅಂತ ಅಂದರೆ ಯಾವ್ಯಾವ ಜಾತಿ ಎಷ್ಟು ಓಟ್ ಕೊಟ್ಟದ್ದು ಅಂತ. ಅರ್ಥ ಆಯ್ತಾ? ಈಗ ಒಕ್ಕಲಿಗರು 1,05,000 ಓಟ್ ಇದೆ. 1,02,000 5,000 90,000 ಓಟ್ ಆಯ್ತದೆ. 50% ಅವ್ರಿಗೆ 45 ಇವ್ರಿಗೆ 45. ಇದನ್ನು ಲೆಕ್ಕ ಹಾಕೊಳ್ಳಿ. ಒಂದು SC 40,000 ಓಟ್ ಇದೆ. 32,000 ಓಟ್ ಆಯ್ತದೆ ಎಲ್ಲ ಒಟ್ಟು ಟೋಟಲಿ. 22,000 ಓಟು ಕಾಂಗ್ರೆಸ್ಗೆ ಆಯ್ತದೆ. 10,000 ಓಟು JDSಗೆ ಆಯ್ತದೆ. ಮುಸ್ಲಿಮ್ಸು 30,000 ಓಟ್ ಅದೆ. ಇಲ್ಲ 30,000 ಓಟು. 30,000 ಓಟಲ್ಲಿ 24,000 ಓಟ್ ಆಯ್ತದೆ. 24,000ದಲ್ಲಿ ಅವ್ರಿಗೆ ಒಂದು 3,000ನೇ ಕಟ್ಬಿಡಿ, ಇವ್ರಿಗೆ 21. ಕಾಂಗ್ರೆಸ್ಗೆ 21. ಇದು ಒಂದು ಲೆಕ್ಕ. ಇವರು ಕೇಳಿ ಹೇಳ್ತೀನಿ. ಆಮೇಲೆ ಇವರು ಕುರುಬರು 9,000 10,000 ಓಟ್ ಅವ್ರೆ. 10,000 ಓಟ್ ಇದ್ರೆ 7,000 ಓಟು ಕಾಂಗ್ರೆಸ್ಗೆ ಕಟ್ಟಿಟ್ಟು ಬುತ್ತಿ. ಬೆಸ್ತರು ಅವರು 10,000 11,000 ಓಟ್ ಇದೆ. ಅವ್ರದ್ದು 70% ಓಟ್ ಆಯ್ತದೆ. 7,000 ಓಟ್ ಆಯ್ತದೆ. ತಿಗಳರು ಅವರು 10,000 ಓಟ್ ಅವ್ರೆ. ಅವ್ರದ್ದು ಒಂದು 6-7,000 ಓಟ್ ಆಯ್ತದೆ. ಯಾವುದು? ಕಾಂಗ್ರೆಸ್ಗೆ. ಇನ್ನು ಇತರೆ ಜಾತಿ ಹಿಂದುಳಿದ ವರ್ಗದವರು 18,000 ಓಟ್ ಅದೆ. ಯಾರೋ ಬ್ರಾಹ್ಮಣರು, ಲಿಂಗಾಯತರು, ಅಗಸರು, ಆಚಾರ್ಯರು, ಆಮೇಲೆ ಇವರು ಬೇರೆ ಜಾತಿ ದೇವಂಗ ಎಲ್ಲ ಅವರೇ. ಅದು 18,000ದಲ್ಲಿ JDSಗೆ 8,000 ಕಟ್ಕೊಳ್ಳಿ, ಕಾಂಗ್ರೆಸ್ಗೆ 10,000 ತಗೊಳ್ಳಿ. ಈ ಟೋಟಲ್ ಹಾಕೊಂಡು ಎಷ್ಟು ಲೀಡ್ ಬರ್ತದೆ ಅಂತ ನೋಡಿ. ಹೌದು, ಹೌದು. ನಿಖಿಲ್ ಕುಮಾರಸ್ವಾಮಿ ತಿರ್ಗಾ ಈಗ ಚನ್ನಪಟ್ಟಣ ಇದು ಮಂಡ್ಯ ಆಯಿತು, ಅಲ್ಲಿ ಕಳ್ಸವ್ರೆ. ಇಲ್ಲಿ ರಾಮನಗರ ಕಳ್ಸವ್ರೆ. ಚನ್ನಪಟ್ಟಣದವರು ಕಳಿಸ್ತಾರೆ. ಅವ್ರ ಸ್ಥಾನದಲ್ಲೇ ಅವರು ಬುಕ್ ಮಾಡಿಕೊಂಡು ಯಾವುದೋ ಹಾಸನದಲ್ಲಿ ಹೆಂಗಿದ್ರು ಅವ್ರ ದೊಡ್ಡಪ್ಪನ ಮಕ್ಕಳು ಇಲ್ಲ. ಈಗ ಆ ಜಾಗ ಅವರು ಹುಡುಕೊಂಡು ಅಲ್ಲೇ ಕೂತ್ಕೊಂಡು ಅವ್ರು ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಹಾಸನ ಜನಕ್ಕೆ ಉಪಕಾರ ಮಾಡಿಕೊಂಡು ಅಲ್ಲಿ ಗೆಲುವು ಕ್ಯಾನ್ಸದೆ ಗೆದ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ. 1988ರಲ್ಲಿ ದೇವೇಗೌಡರು ನೀರಾವರಿ ಮಿನಿಸ್ಟರ್ ಆಗಿದ್ರು ಹೆಗ್ಡೆ ಫೀಲ್ಡಲ್ಲಿ. ಅವ್ರೇನು ಮಾಡಿದ್ರು, ನನಗೆ 300 ಕೋಟಿ ಕೊಡಲಿಲ್ಲ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟರು. 1989 ಏಪ್ರಿಲ್ 18ನೇ ತಾರೀಕು ರಾಜೀನಾಮೆ ಕೊಟ್ಬಿಟ್ಟಿದ್ರು. ಮುಂದಾಗೆ ನಮ್ದು ಯಾವುದೋ ಒಂದು ಕೇಸ್ ಇತ್ತು, ಅವರು ನ್ಯಾಯಕ್ಕೆ ಬಂದಿದ್ರು. ಇರಲಿ ಇಗ್ಲೂ ಡ್ಯಾಮ್ದು ಹೇಳ್ತೀನಿ ನಾನು. ಇಗ್ಲೂ ಡ್ಯಾಮ್ ಬಗ್ಗೆ ಅದನ್ನು ಇತಿಹಾಸ ತಗೊಂಡ್ರೆ ಯಾರ್ಯಾರು ಏನು ಮಾಡವ್ರಿ ಅಂತ ಅದನ್ನು ಹೇಳ್ತೀನಿ. ಇದನ್ನು ಹೇಳ್ತಾ ಇರೋದು. ಅವತ್ತು ಒಡಕೆ ಬಸಳಿಗೆ ಬಂದರು ಯಾರು? ದೇವೇಗೌಡರು. 88 ಏಪ್ರಿಲ್ 18ನೇ ತಾರೀಕು ಬಂದರು. ನಮ್ಮದು ನ್ಯಾಯ ಮಾಡ್ತಾಯಿದ್ದೋ. ಆ ಸಂದರ್ಭದಲ್ಲಿ ಒಂದು ಮಾವಿನ ಮರ, ದೊಡ್ಡ ಮರ, ಒಂದು ದೇವಸ್ಥಾನ, ಚೆನ್ನಪ್ಪಾಜಿ ದೇವಸ್ಥಾನ ಅಂತ, ಆ ದೇವಸ್ಥಾನದವು ನ್ಯಾಯ ಮಾಡ್ಕೊಂಡು ಕೂತಿದ್ರು ಕಲ್ಲು ಚಪ್ಪಡಿ ಅಂಡಲ್ಲಿ. ಆಗ ಒಂದು ಕೋತಿ ಬಂದು ದೇವೇಗೌಡರಿಗೆ ಹೆಗ್ಲ ಮೇಲೊಂದು, ತಲೆ ಮೇಲೊಂದು ಮಾವಿನಕಾಯಿ ಹೊಡೀತು. ಆ ತಲೆ ಮೇಲೆ ಹೊಡೆದದ್ದೇ ಪ್ರಧಾನಮಂತ್ರಿ, ಹೆಗ್ಲ ಮೇಲೆ ಹೊಡೆದದ್ದೇ ಮುಖ್ಯಮಂತ್ರಿ. ಅವ್ರಿಗೆ ಇನ್ಯಾವ ಅಧಿಕಾರನೂ ಸಿಕ್ಕಲಿಲ್ಲ. ಮೇಲ್ಕೆ ಹೇಳೋದನ್ನು ಕೇಳಿ. ಅದನ್ನು ಉಳಿಸ್ಕೊಂಡು ದೇವೇಗೌಡರು ಅದನ್ನು ಉಳಿಸ್ಕೊಳ್ಳಿಲ್ಲ. ಯಾರು ಹೇಳಿ? ಕಾಂಗ್ರೆಸ್ ಏನು ಮಾಡವ್ರಿ ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಪ್ರಧಾನಮಂತ್ರಿ ಮಾಡಿದ್ರು ಅವನ್ನ, ಯಾರನ್ನ? ದೇವೇಗೌಡ್ರ. ಅದನ್ನು ಉಳಿಸ್ಕೊಳ್ಳಿ. 11 ತಿಂಗಳಿಗೋ 13 ತಿಂಗಳಿಗೋ ರಾಜೀನಾಮೆ ಕೊಟ್ಬಿಟ್ಟು ಬಂದರು. ಯಾಕೆ? ಇವರೇನೋ ಬಾಣ ಬುಡಕ್ಕೆ ಹೋದರು. ರಾಮಕೃಷ್ಣ ಹೆಗಡೆ ತಂದರು 1983ನೇ ಇಸ್ವಿ ಒಳಗೆ. 83ರಲ್ಲಿ ತಂದು ರಾಮಕೃಷ್ಣ ಹೆಗಡೆನ ಮುಖ್ಯಮಂತ್ರಿ ಮಾಡಿದ್ರು. ಮುಖ್ಯಮಂತ್ರಿ ಮಾಡಾದ್ಮೇಲೆ 85ಕ್ಕೆ ತಿರ್ಗಾ ಗೆದ್ದರು. ಹೆಗಡೆನೇ ಆದರು. ತಿರ್ಗಾ 89ಕ್ಕೆ ಇವರು ತಿರ್ಗಾ ಇವರು ಯಾರೋ ದೇವೇಗೌಡರು ಗೆದ್ದರು 96ರಲ್ಲಿ. ಆಗ ಮುಖ್ಯಮಂತ್ರಿ ಮಾಡಿದ್ರು. ಯಾರು ಮಾಡಿದವರು? ಚನ್ನಪಟ್ಟಣ ತಾಲೂಕು ರಾಮನಗರದವರೇ ಮಾಡಿದವರು. ಆದ್ರೂ ಅವ್ರು ಏನು ಏಟ್ ಕೊಟ್ಟರು? ರಾಮನಗರದವ್ರಿಗೂ ಚನ್ನಪಟ್ಟಣ ಅವ್ರು ಕುಡಿಸಿದ್ರು ವಿಧಾನಸೌಧದ ಮೇಲೆ. ವಿಧಾನಸೌಧಕ್ಕೆ ಹತ್ತೋ ನಾವೆಲ್ಲ ಗಲಾಟೆ ಮಾಡಿಕೊಂಡು ಹೆಗಡೆ ಮುಖ್ಯಮಂತ್ರಿ ಆಯ್ತಾಯಿದ್ರು. ಆಮೇಲೆ ಏನು ಮಾಡಿದ್ರು? ಪ್ರಧಾನಮಂತ್ರಿ ಆದರು. ಆಗ ಹೆಗಡೆ ಏನು ಮಾಡಿದ್ರು? ತುಳಿದಾಕಿದ್ರು. ಯಾರನ್ನ ತುಳಿಬೇಕು? ಪಾಪ ಅವ್ರಿಗೂ ನನ್ನಂಗೆ ವಯಸ್ಸಾಗಿ ಹೋಗಿತ್ತು. ತುಳಿದಾಕ್ಬಿಟ್ರು. ಆಮೇಲೆ ಏನು ಮಾಡಿದ್ರು?
ಕಾಂಗ್ರೆಸ್ನ ತುಳ್ಕೊಂಡು ಈಚೆಗೆ ಬಂದ್ಬಿಟ್ರು. ಅದನ್ನು ಅವ್ರು ಯಾರು ಉಪಕಾರ ಮಾಡ್ತಾರೆ, ಈಗ ನೀವು ಹೇಳಿದ್ರೆ ಇಗ್ಲೋ ಡ್ಯಾಮ್ ಯಾರು ಮಾಡಿದವರು ಅಂತ ಎಲ್ಲ ಹೇಳ್ತಾರೆ. ಯೋಗೇಶ್ವರ್ ಅಂತಾರೆ, ಸದಾನಂದ ಗೌಡ ಅಂತಾರೆ. ಸ್ವಲ್ಪ ಇರಿ ಇಲ್ಲಿ 1965ರಲ್ಲಿ ವೀರಣ್ಣಗೌಡರು ಮುಖ್ಯಮಂತ್ರಿ, ಇದು ನೀರಾವರಿ ಮಿನಿಸ್ಟರ್ ಆಗಿದ್ದರು. ಅವತ್ತು ನೀರಾವರಿ ಮಿನಿಸ್ಟರ್ ಆಗಿದ್ದಾಗ ಇಗ್ಲೂ ಡ್ಯಾಮನ್ನು ಶಂಕುಸ್ಥಾಪನೆ ಮಾಡಿದವರು ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ. ಆವಾಗ ಏನಾಯಿತು, ಯೋಗೇಶ್ವರ್ ಸದಾನಂದ BJPಗೆ ಹೋದರು. ಆವಾಗ 150 ಕೋಟಿಯ ಬಿಡುಗಡೆ ಮಾಡಿಸ್ಕೊಬಂದು ನೀರಾವರಿದನ್ನ ನಾನು ಯಾವುದು ಕುಣಗೆರೆ ಬೆಟ್ಟದ ಮೇಲೆಲ್ಲ ತತ್ತೀನಿ ಅಂತ ಅಂದರು. ಅವ್ರೇನು ಆಶ್ವಾಸನೆ ಕೊಟ್ಟರು ಅದರಂತೆ ಮಾಡಿಬಿಟ್ರು. ಅವರು ನೀರಾವರಿ ತಂದರು. ಆಮೇಲೆ ಏನು ಮಾಡಿದ್ರು, ತಿರುಗಿ ಕಾಂಗ್ರೆಸ್ಗೆ ಬಂದರು. ಅವ್ರು ಪಕ್ಷಾಂತರ ಮಾಡಬೇಕು ಅನ್ನೋದಕ್ಕೆ ಯಾವುದಕ್ಕೆ ಮಾಡಿದ್ರು, ನೀರಾವರಿ ಏನಾರ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಅವರು 180 ಕೋಟಿ ಬಿಡುಗಡೆ ಮಾಡಿದ್ರು. ಆ 180 ಕೋಟಿ ಬಿಡುಗಡೆ ಮಾಡೋದನ್ನು ಕೆಲಸ ಮಾಡಿದ್ರು ಯಾರು, ಯೋಗೇಶ್ವರ್ಗೆ ಹೆಸರು ಸಿಕ್ತು ತಾಲೂಕಲ್ಲಿ. ಆಗೇನು ಮಾಡಿದ್ರು, ಕುಮಾರಸ್ವಾಮಿ ಅವ್ರು ಬಂದರು ಇಲ್ಲಿಗೆ 10 ವರ್ಷದಲ್ಲಿ ಬಂದಾಗ ಏನು ಮಾಡಿದ್ರು, ನಮ್ಮ ಕಾಂಗ್ರೆಸ್ನವರೇ ತಿರ್ಗಾ ಅವ್ರನ್ನ ಒಳಕ್ಕೆ ಹಾಕ್ಕೊಂಡ್ರು. ಒಳಕ್ಕೆ ಹಾಕ್ಕೊಂಡು ಏನು ಮಾಡಿದ್ರು, ಅವ್ರನ್ನ ಗೆಲ್ಲಿಸಿದ್ರು. ಯಾರನ್ನ, ಯೋಗೇಶ್ವರನ್ನ ಸೋಲಿಸಿದ್ರು, ಅವ್ರನ್ನ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿಸಿದ್ರು. ಅದನ್ನು ಅವ್ರು ಇಟ್ಕೊಳ್ಳಿಲ್ಲ, ಜಾತೀತ ಪಕ್ಷದವರು. ಅವ್ರೇನು ಮಾಡಿದ್ರು, BJPಗೆ ಹೊಟ್ಟೋದ್ರು. ಮಿಂಗಲಾಗಿ ಅವರು ಹೊಂಟೋದ್ರು. ಇವ್ರ ಜಾತೀತ ಎಲ್ಲಿ ಉಳ್ಕೋತೋ. ಆಗ ಮುಸ್ಲಿಮ್ಸ್ 25,000 ಓಟ್ ಕೊಟ್ಟು ಗೆಲ್ಲಿಸಿದ್ರು ಈಗ 2 ವರ್ಷದಲ್ಲಿ. ಅವ್ರಿಗೇನು ಹೇಳಿದ್ರು, ಮುಸ್ಲಿಮ್ಸು ಓಟ್ನೇ ಕೊಡಲಿಲ್ಲ ಅಂದರು ಕುಮಾರಸ್ವಾಮಿ ಅವರು. ಇವೆಲ್ಲ ಅವತ್ತನ್ನ ಅವರು ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರೆ ಅಷ್ಟೇ. ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ 2 ಸಾರಿ ಗೆಲ್ಲಿಸಿ ನಮ್ಮ ತಾಲೂಕನ್ನು ಅವ್ರ ತಂದೆಗೆ ಇವತ್ತು ಮುಖ್ಯಮಂತ್ರಿ ಮಾಡಿದವರು ನಮ್ಮ ಚನ್ನಪಟ್ಟಣ ತಾಲೂಕು, ರಾಮನಗರ ತಾಲೂಕು. ಆದರೆ ಅದು ಯೋಚನೆ ಮಾಡಿ ನಮ್ಮ ಚನ್ನಪಟ್ಟಣನ ಮುಂದಕ್ಕೆ ಬೆಳೆಸ್ಬೋದಾಗಿತ್ತು, ಸಾಕಷ್ಟು ಅನುಕೂಲನೂ ಮಾಡ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ. ಇವರೇನು ಮಾಡಿದ್ರು, ಒಂದು ಮೀಟಿಂಗ್ ಕರೆದಿದ್ದಾರೆ ಕೇಳಿ. ಯಾವ್ದಾರ ಒಂದು ಮೀಟಿಂಗ್ ಕರೆದಿದ್ದಾರೆ, ಯಾಕೆ ಕರೀಲಿಲ್ಲ? ಯಾರನ್ನ JDS ಪಕ್ಷದವ್ರನ್ನೂ ಉಳಿಸ್ಕೊಳ್ಳಿಲ್ಲ, ಅವರು ಅವಕಾಶ ಸಿಕ್ಕಲಿಲ್ಲ. ಇವತ್ತು ಇಷ್ಟೇ ಮಾತಾಡೋದು ನಾನು. ಯಾಕೆ ಅಂತಂದರೆ ನೋಡಿ, ಎಷ್ಟು ನನ್ನ ಸಮೀಕ್ಷೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಇವತ್ತು ಈ ಸಾರಿ ಇಲ್ಲಿ ಜಾಗ ಇಲ್ಲ ಅಂತ ನನಗನ್ನಿಸ್ತದೆ. ಅಷ್ಟನ್ನೇ ಹೇಳ್ತೀನಪ್ಪ, ಇನ್ನೇನು ಹೇಳೋಕ್ಕಾಗಲ್ಲ. ಕೊನೆಯದಾಗಿ ಅವರು ಒಂದು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಳಿ ವಯಸ್ಸಲ್ಲಿ ದೇವೇಗೌಡರನ್ನ ಕರ್ತಂದು ಎಲ್ಲ ಕಡೆನೂ ಪ್ರಚಾರ ಮಾಡಿ ಎಲ್ಲ ವೋಟ್ ಬ್ಯಾಂಕನ್ನು ತಮ್ಮ ಕಡೆ ಸೆಳ್ಕೋಬೇಕು ಅಂತ. ಈಗ ದೇವೇಗೌಡರು ಬರ್ಬೋದು, ಅವ್ರಿಗೂ ವಯಸ್ಸಾಯ್ತು ನನಗೆ. ಈಗ ನಾನು ಓಡಾಡೋಕ್ಕಾಗೋದಿಲ್ಲ, ಜನಗಳು ಕಟ್ಟುವ ಅಂದರೆ, ಪ್ರಚಾರ ಮಾಡುವ ಅಂದರೆ ನಾನು ಓಡಾಡೋಕ್ಕಾಗೋದಿಲ್ಲ. ಬರೀ ನಾವು ಇದ್ರ ಮೇಲೆ ರೋಡ್ ಶೋ ಮಾಡ್ಕೊಂಡು ಹೋದ್ರೆ ಯಾರು ಕೇಳೋರಿಲ್ಲ. ಅವ್ರ ಮನೆಗೆ ಹೋಗಿ ಹಿಂಗೆ ಪರಿಸ್ಥಿತಿ ಅದೇ ಅಂತ ಕೇಳೋಕ್ಕೆ ಅವಕಾಶ ಇಲ್ಲ, ನನಗೂ ಇಲ್ಲ ಅವಕಾಶ. ಆ ದೃಷ್ಟಿಯಿಂದ ದೇವೇಗೌಡದ್ದು ಇಲ್ಲೇನು ಮಾಡೋಕ್ಕಾಗೋದಿಲ್ಲ. ಅವಾಗಿತ್ತು, ಯಾವಾಗ 88ರಲ್ಲಿ ಇತ್ತು. 88ರಲ್ಲಿ ಅವ್ರು ಹಂಗಿದ್ರು, ವಯಸ್ಸಾಯಿತ್ತು. ಇವತ್ತು ಅವ್ರಿಗೂ ವಯಸ್ಸಾಗಿಲ್ಲ, ನನಗೂ ವಯಸ್ಸಾಗಿಲ್ಲ, ಮಾಡೋಕ್ಕಾಗೋದಿಲ್ಲ. ಈಗ ಇವರಿಬ್ಬರು ಹುಡುಗರು ಯಾರು, CP ಯೋಗೇಶ್ವರ, ನಿಖಿಲ್ನೂ ಅವರೇ ಓಡಾಡ್ಕೋಬೇಕಷ್ಟೇ. ಈಗ ನಿಖಿಲು ಈಗ ಗೆಲ್ತಾನೆ ಅನ್ನೋದಕ್ಕೆ ಅವಕಾಶ ಏನಿಲ್ಲಿ, ಅವನೇನು ಮಾಡಲಿಲ್ವಲ್ಲ. ಈಗ ಅವನೇನಾದ್ರು ಕೆಲಸ ಮಾಡಿ, ಚನ್ನಪಟ್ಟಣ ತಾಲೂಕಿಗೆ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು. ನಾನು ಹೇಳ್ತಾನೆ, ಮುಖ್ಯಮಂತ್ರಿ ಹಂಗಲ್ಲ, ಅವ್ರ ಅಪ್ಪನ ಕೆಲಸ, ಅವ್ರ ಅಪ್ಪನ ಅವ್ರು ಹಿಡ್ಕೊಂಡು ಕೆಲಸ ಮಾಡಿಸ್ಬೋದಾಯ್ತಲ್ಲ ಅವ್ರ ಪರವಾಗಿ. ಯಾರ ಪರವಾಗಿ? ಈಗ ದೇವೇಗೌಡರು ಪರವಾಗಿ ಮಾಡಬೇಕು ಅಂತ ಬಂದವ್ರೀಗ, ನಿಖಿಲ್ ಪರವಾಗಿ ಕುಮಾರಸ್ವಾಮಿ ಮಾಡಬೇಕು ಅಂತ ಬಂದವ್ರೆ. ಇವ್ರ ಪರವಾಗಿ ಯಾರು, ನಿಖಿಲ್ ಅವ್ರ ಅಪ್ಪನ ಪರವಾಗಿ ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲೆಲ್ಲ ಕೆಲಸ ಮಾಡ್ಬೋದು. ಮಾಡಲಿಲ್ಲ, ಒಂದು ಸಾರಿನೂ ಬರಲಿಲ್ಲ. ಯಾವ ರೀತಿ ಕೊಡ್ತಾರೆ? ಈಗ ಈ ವರ್ಷ ಇನ್ನೂ 5 ವರ್ಷ ಗೈಲಿ ಅವ್ರು 10 ವರ್ಷ ಆಮೇಲೆ ಕೊಡ್ತಾರೆ. ಎಚ್ ವಿ ನಂಜೇಗೌಡ ಅಂತ. ನಾನು ಮಂಡಲ್ ಪಂಚಾಯತಿ ಮೆಂಬರು, ಗ್ರಾಮ ನನಗೆ B ಫಾರಂ ಕೊಡಲಿಲ್ಲ, ಅದನ್ನೂ ಹೇಳ್ತೀನಿ. ಎಲೆಕ್ಷನ್ 86ರಲ್ಲಿ B ಫಾರಂ ನಾನು ಕೊಡಲಿಲ್ಲ, ಜನತಾದಳದಿಂದ, ಜನತಾ ಪಕ್ಷದಿಂದ. ಅವತ್ತು ಜನತಾ ಪಕ್ಷದಲ್ಲಿ ಇದ್ದದ್ದು ದೇವೇಗೌಡರು, ಯಾರೋ ವರದೇಗೌಡರು, ಇವರೆಲ್ಲ ಸೇರಿಕೊಂಡು ನಾನು ಕೊಡಬಾರ್ದು ಅಂದ್ಬಿಟ್ಟು ಕೊಡಲಿಲ್ಲ. B ಫಾರಮ್ನೇ ಕೊಡಲಿಲ್ಲ. ಪಕ್ಷೇತರವಾಗಿ 3 ಸೀಟ್ ಗೆದ್ಕೊಂಬಂದೆ. ಪಕ್ಷೇತರು 4 ಸಾರಿ ಸತತವಾಗಿ 5 ಸೀಟನ್ನು ಕಾಂಗ್ರೆಸ್ನಿಂದ ಗೆದ್ಕೊಂಬಂದೇವನೆ. 1 ಸಾರಿ ಮಂಡಲ್ ಪಂಚಾಯತಿಯಿಂದ ಗೆದ್ಕೊಂಬಂದು ಸ್ವತಂತ್ರವಾಗಿ. ಈಗ ನಮ್ಮ ನಡೀದಿಲ್ಲ, ಬಿದ್ದೋಗಿವೆ ಅಷ್ಟೇ.
ಬಟ್ 100% ಒಂದು ಯಾವುದೋ ಸಮೀಕ್ಷೆ ಕೊಟ್ರಿ ಸರ್, ತುಂಬಾ ಅನಾಲಿಟಿಕಲ್ ಆಗಿತ್ತು ಅದು. ಅದನ್ನ ನೀವು ನನ್ನ ಹೆಸರನ್ನ ತಿಳ್ಕೊಂಡಿದ್ದೀರಿ ಹೇಳಿ. ಆ ಸಮೀಕ್ಷೆ ಏನಾದ್ರು ತಪ್ಪಾದ್ರೆ ಆಗ ನಾನು ಕ್ಷಮೆ ಕೇಳ್ತೀನಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಸ್ಟೋರಿ ಇನ್ನೂ ಮಸ್ತಾಗದೆ ಹೇಳಿದ್ರೆ 1-2 ಗಂಟೆ ಆಯ್ತದೆ. ನಾವು 83ರಿಂದ ದೇವೇಗೌಡರು ನಾವು ಕ್ಲೋಜಾಗೆ ಇದ್ದೋ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಮುದ್ದೆ ಸೊಪ್ಪು ಮುದ್ದೆ ಊಟ ಮಾಡ್ಕೊಂಡು ಹೋಗವ್ರೆ. ಆದ್ರೂ ಅದನ್ನು ಈ ಮಕ್ಕಳು ಅವ್ರ ಮಟ್ಟಕ್ಕೆ ಉಳಿಸ್ಕೊಳ್ರಿ. ಅವರು ಯಾರು ಹೇಳಿ? ದೇವೇಗೌಡರ ಮಟ್ಟಕ್ಕೆ ಈ ಮಕ್ಕಳುಗಳು ಉಳಿಸ್ಕೊಳ್ಳೋದಿಲ್ಲ. ಅಷ್ಟೊಂದು ಅವ್ರು ಉಳಿಸ್ಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಕಷ್ಟಪಡಬೇಕಾದಿರಲಿಲ್ಲ. ಅಷ್ಟೇ ಹೇಳ್ತೀನಿ. ಓಕೆ ಸರ್. ಹಾಂ.